ನಮಸ್ಕಾರ ಸ್ನೇಹಿತರೆ, ಇವತ್ತು 5/5/2024 ವಿಶ್ವ ನಗುವಿನ ದಿನ. ನಗ್ತಾ ನಗ್ತಾ ಬಾಳಿದರೆ ಭಾಳಷ್ಟು ದಿನ ಬದುಕ್ತೀರ. ನೀವು ಸಣ್ಣ ಸಣ್ಣ ವಿಷಯಕ್ಕೂ ಕೊರಗ್ತಾ ಇದ್ದು ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದರೆ ಗ್ಯಾರಂಟಿ ಬೇಗ ಮರಣ ಹೊಂದ್ತೀರ. ಅದರಲ್ಲೂ ಇತ್ತೀಚೆಗೆ ಕೋವಿಶೀಲ್ಡ್ ಅಂದ್ಬಿಟ್ಟು ಸರ್ಕಾರದವರು ಅದ್ರ ಬಗ್ಗೆ ಹಲವಾರು ವಿಷಯಗಳನ್ನು ಹೇಳಿದ್ದಾರೆ. ಈ ಕೋವಿಶೀಲ್ಡ್ ಇಂಜೆಕ್ಷನ್ ತಗೊಂಡಿದ್ದೀನಿ ಅಂತಲೇ ಚಿಂತೆ ಮಾಡ್ತಾ ಹಲವಾರು ಜನ ಸತ್ತೇ ಹೋಗ್ಬಿಟ್ಟಿದ್ದಾರೆ ನನಗೆ ತಿಳಿದ ಮಟ್ಟಿಗೆ. ಆ ಥರ ಚಿಂತೆ ಮಾಡೋದು ಬಿಡಿ, ನಗ್ತಾ ಇರಿ, ನಗಿಸ್ತಾ ಇರಿ. ಈ ಹಿಂದೆ ನಾವು ಏನು ನರಸಿಂಹರಾಜು ಅವ್ರು ನೋಡಿದ್ದೀವಿ, ಇಂಥ ಉತ್ಕೃಷ್ಟ ಕಾವ್ಯವನ್ನು ರಚಿಸಿದ ಮಹಾಪ್ರಭುಗಳಿಗೆ ನಮ್ಮೆಲ್ಲರ ಮೆಚ್ಚುಗೆ ಕಾಣಿಕೆಯಾಗಿ ಉರುಕವಿ ವೈಭವ ನಿವಾಹ ನಿಧಾನ ಎಂಬ ಬಿರುದನ್ನು ಸಮರ್ಪಿಸಬೇಕೆಂದು. ಆಮೇಲೆ ಜಾನಿ ಲಿವರ್ ಅವ್ರು ನೋಡಿದ್ದೀವಿ, ಚಾರ್ಲಿ ಚಾಪ್ಲಿನ್, ಈ ವ್ಯಕ್ತಿ ನಗ್ಸೋದಕ್ಕೆ ಅಂತಲೇ ಹುಟ್ಟಿದ್ದಾರೆ ಅಂತ ಕಾಣಿಸ್ತಿದೆ ಪ್ರಪಂಚದಲ್ಲಿ. ಅಂಥ ವ್ಯಕ್ತಿಗಳದ್ದೆಲ್ಲ ಸಿನಿಮಾಗಳನ್ನು ನಾವು ನೋಡಿದ್ದೀವಿ. ಆ ಉದ್ದೇಶದಿಂದ ನೀವು ಬದುಕಬೇಕು ಅಂದ್ರೆ ನಗ್ತಾ ಇರಿ, ನಗಿಸ್ತಾ ಇರಿ. ಜೊತೆಗೆ ಆದಷ್ಟು ಪ್ರಾಮಾಣಿಕವಾಗಿ ಜೀವನ ಮಾಡ್ತಾ ಇದ್ದರೆ ನಿಮಗೆ ಯಾವುದೇ ರೀತಿ ತೊಂದರೆನೂ ಬರೋದಿಲ್ಲ. ನೀವೇನಾದರೂ ಮೋಸ, ದಗ, ವಂಚನೆ ಮಾಡ್ತಾ ಇದ್ದರೆ ಅದಕ್ಕೆ ಮತ್ತೆ ಮರುಜೀವ ಏನು ನಿಮಗೆ ಬಂತು ಅಂದರೆ ಆವಾಗ ಅದನ್ನೆಲ್ಲ ತೀರಿಸ್ಬೇಕಾಗುತ್ತೆ ಋಣನ. ಆ ಉದ್ದೇಶದಿಂದ ನಗ್ತಾ ನಗ್ತಾ ಈ ಪ್ರಪಂಚಕ್ಕೆ ನಿಮ್ಮ ಕೊಡುಗೆಯನ್ನು ಕೊಡಿ. ಭಾಳಷ್ಟು ಜನ ಲಾಫಿಂಗ್ ಕ್ಲಬ್ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಓ ಅಂತ ಹೇಳಿ ಅಲ್ಲಲ್ಲೇ ಕ್ಲಬ್ಗಳಲ್ಲಿ, ಲಾಲ್ಬಾಗು, ಕಬ್ಬನ್ ಪಾರ್ಕ್ಗಳಲ್ಲಿ ನಗ್ತಾ ನಗ್ತಾ ಟೈಮ್ ಪಾಸ್ ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಸೀನಿಯರ್ ಸಿಟಿಸನ್ಸ್ಗಳು. ಅವ್ರಿಗೆ ನಗೋದು ಹೇಗೆ ಅಂತಲೇ ಇನ್ನೊಬ್ರಿಗೆ ಹೇಳ್ಕೊಡೋ ಅಂಥ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಭಾಳಷ್ಟು ಜನ ನಗ್ತಾ ನಗ್ತಾನೆ ತಮ್ಮ ಆಯುಸ್ಸನ್ನ ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತದೆ. ಜೊತೆಗೆ ನಗದೇ ಇರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅವನಷ್ಟು ಪಾಪಿ ಇನ್ನೊಬ್ಬರಿಲ್ಲ. ನಾನು ಹಲವಾರು ಈ ಕಾಮಿಡಿ ಶೋಗಳನ್ನೆಲ್ಲ ನೋಡ್ತಾ ಇರ್ತೀನಿ. ಅದರಲ್ಲಿ ಅವರು ಕಾಮಿಡಿ ಏನು ಮಾಡ್ತಾರೆ ಅದನ್ನು ಮಾಡಿದ್ದನ್ನು ನೋಡಿ ನಗೋದಕ್ಕೆ ಹಿಂದೇಟಾಗ್ತಾರೆ. ಒಬ್ಬೊಬ್ಬರು ಸೀರಿಯಸ್ ಆಗಿ ಕೂತಿರ್ತಾರೆ. ಅದನ್ನು ನೋಡಂತೂ ನಂಗೆ ಭಾಳ ಒಂದೊಂದ್ಸಲಿ ಬೇಸರ ಆಗುತ್ತೆ, ಏನಪ್ಪ ಈ ವ್ಯಕ್ತಿಗೆ ನಗು ಬರುತ್ತೋ ಇಲ್ಲೋ ಅಂತ ಅನ್ನಿಸ್ತದೆ. ಈ ನಗ್ತಾ ಇದ್ದಾಗ ಏನಾಗುತ್ತೆ, ನಿಮ್ಮ ಆಯುಸ್ ಜಾಸ್ತಿ ಆಗುತ್ತೆ, ನಿಮ್ಮಲ್ಲಿ ಇರ್ತಕ್ಕಂಥ ರೋಗಗಳು ಬೇಗ ವಾಸಿಯಾಗುತ್ತೆ. ಜೊತೆಗೆ ಯಾವುದೇ ರೀತಿ ರೋಗಗಳು ನಿಮ್ಮ ಒಳಗಡೆ ಬರೋದಿಲ್ಲ ನಗ್ತಾ ಇದ್ದರೆ. ಹಾಗೆ ನೀವು ನಗು ಮುಖ ಇತ್ತು ಅಂದರೆ ಅದರಲ್ಲೂ ಹೇಳಬೇಕು ಅಂದರೆ ಹೆಣ್ಮಕ್ಳು ನಿಮ್ಮನ್ನು, ಗಂಡಸರನ್ನ ಇಷ್ಟಪಡ್ತಾರೆ. ಅದೇ ಹೆಣ್ಮಕ್ಳು ಯಾವಾಗಲೂ ನಗ್ತಾ ಇದ್ದರು ಅಂದರೆ ಅವರು ಗಂಡಸರಿಗೆ ಇಷ್ಟ ಆಗ್ತಾರೆ, ಹುಡುಗರಿಗೆ ಇಷ್ಟ ಆಗ್ತಾರೆ. ಇದೆಲ್ಲ ತಿಳ್ಕೊಂಡು ನೀವು ಯಾವಾಗಲೂ ನಗ್ತಾ ನಗ್ತಾ ಜೀವನ ಮಾಡಿ ಈ ನಗುವಿನ ದಿನವನ್ನು ಒಂದು ಒಳ್ಳೆಯ ದಿನವನ್ನಾಗಿ ಆಚರಿಸಬೇಕು ಅಂತೇಳಿ ನಾನು ಕೇಳ್ಕೊಂತೀನಿ. ನಮ್ಮ DVG ಅವರು ಹೇಳಿದ್ದಾರೆ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ, ನಗಿಸಿ ನಗುತ್ತಾ ಬಾಳುವವರ ಎಮೆಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ ಹೇಳಿ DVG ಅವರು ಹೇಳಿದ್ದಾರೆ. ಅವರ ಈ ಕವನದ ಜೊತೆಗೆ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.